ಅವಳು ಕೆಂಪು ಬಣ್ಣದ ಸೀರೆಯನ್ನು ತೊಟ್ಟು ಮಂಟಪದ ಮೇಲೆ ಕುಳಿತಿದ್ದಳು. ಇವನಿಗೆ ಬಿಳಿ ಬಟ್ಟೆಯಲ್ಲಿ ಸುತ್ತಿ ಚಟ್ಟದ ಮೇಲೆ ಕೂರಿಸಿದ್ದರು. ಅವಳು ಅಗ್ನಿಯ ಸುತ್ತ ಸಪ್ತಪದಿ ತುಳಿಯುತ್ತಿದ್ದರೆ ಇವನ ದೇಹದ ಸುತ್ತ ಅಂತ್ಯಾಗ್ನಿ ಹಚ್ಚುತ್ತಿದ್ದರು. ಅವಳ ತಂದೆ ಕನ್ಯಾದಾನ ಮಾಡುತ್ತಿದ್ದರೆ ಇವನ ತಂದೆ ಮಗನ ಶವ ಸಂಸ್ಕಾರ ಮಾಡುತ್ತಿದ್ದರು. ಅವಳ ತಾಯಿ ಮಗಳ ಬಾಲ್ಯದ ನೆನಪುಗಳನ್ನು ನೆನಪಿಸಿಕೊಂಡು ಕಣ್ಣೀರು ಹಾಕುತ್ತಿದ್ದಳು. ಇವನ ತಾಯಿ ಮಗನೇ ಇಲ್ಲದ ಭವಿಷ್ಯವನ್ನು ನೆನಪಿಸಿಕೊಂಡು ಕಣ್ಣೀರು ಹಾಕುತ್ತಿದ್ದಳು. ಅವಳ ದೋಣಿ ಜೀವನದ ಮತ್ತೊಂದು ತೀರಕ್ಕೆ ಹೊರಟಿತ್ತು. ಇವನ ದೋಣಿ ಜೀವನವೇ ಇಲ್ಲದ ಅಂತ್ಯಕ್ಕೆ ಕರೆದೊಯ್ಯುತ್ತಿತ್ತು. ಅವಳು ದೇವರ ದರ್ಶನ ಪಡೆಯಲು ಹೊರಟಿದ್ದಳು. ಇವನು ದೇವರನ್ನೇ ಕಾಣಲು ಹೊರಟಿದ್ದ. ಅವಳು ಮದುವೆಯ ಮರುದಿನ ದೀಪ ಬೆಳಗಿಸಿದಳು. ಇವನ ಹೆತ್ತವರಿಗೆ ಬೆಳಗುವ ದೀಪವೇ ಆರಿ ಹೋಗಿತ್ತು. ಅವಳು ಹೊಸ ಜೀವನಕ್ಕೆ ಕಾಲಿಡುತ್ತಿದ್ದರೆ ಇವನ ಹೆತ್ತವರಿಗೆ ಜೀವನವೇ ಒಂದು ಪ್ರಶ್ನೆಯಾಯಿತು. ಅವಳ ಹೆತ್ತವರಿಗೆ ಮಗಳಿಲ್ಲದ ಮನೆ ಇರಬಹುದು, ಮಗಳಿಲ್ಲದ ಜೀವನವಲ್ಲ. ಆದರೆ ಇವನ ಹೆತ್ತವರಿಗೆ